ಊರಿನಲ್ಲಿ ಅವರಿರುವ ಪಟ್ಟಣದಲ್ಲಿ ಅವರ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ಸ್ ಬಿಸಿನೆಸ್ ಈ ಯಾವ ದೇಶಗಳಲ್ಲಿ ನಮ್ಮನ್ನು ಆಯ್ಕೆ ಮಾಡಬಹುದು. ಬೆಂಗಳೂರಿನ ನ್ಯೂ ಲೀಫ್ ಓವರ್ಸೀಸ್ ಎಂಬ ಖಾಸಗಿ ಸಂಸ್ಥೆ ದಿ ಮೆಗಾ ಸ್ಟಡಿ ಅಬ್ರಾಡ್ ಸೆಮಿನಾರ್ ಅನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ನೀಟ್ ಪರೀಕ್ಷೆ ಇಲ್ಲದೆ ವಿದೇಶಗಳಲ್ಲಿ ವೈದ್ಯರಾಗುವ ಕನಸನ್ನು ಹೇಗೆ ಶಿಕ್ಷಣದ ಮೂಲಕ ಪಡೆಯಬಹುದು ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಸೋನಿಯಾ ಅಂತ. ನಾನು ನ್ಯೂ ಲೈಫ್ ಓವರ್ಸೀಸ್ ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವಾಗ ನಮ್ಮ ಸೆಮಿನಾರ್ ನಡೀತಾ ಇದೆ. ನೀವು ನೀಟ್ ಇಲ್ಲಾದ್ರೇನು ಡಾಕ್ಟರ್ ಆಗ್ಬೋದು, ನೀಟ್ ಇದ್ರೇನು ಡಾಕ್ಟರ್ ಆಗ್ಬೋದು. ನಿಮ್ಮ ಬಜೆಟ್ 15 lakhs ಒಳಗಡೆ ನೀವು ನಿಮ್ಮ MBBS ನೆನ್ಸಾಗ್ಬೋದು. ಇವಾಗ ನೀಟ್ ಇಲ್ಲಾದ್ರೆ ಪರವಾಗಿಲ್ಲ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಇದ್ದೀವಿ. ವಿತೌಟ್ ನೀಟ್ ನೀವು ಡಾಕ್ಟರ್ ಆಗ್ಬೋದು. ಅಂದರೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಗಮನ ಸೆಳೆಯುವ, ಅಂದರೆ ನೀಟ್ ಇಲ್ಲಾಂದ್ರೆ ಯಾವ ರೀತಿ ಪ್ರಿಪ್ರೇಷನ್ ಆಗುತ್ತೆ ಮೇಡಮ್ ಅಂತ? ನೀಟ್ ಇಂಡಿಯಾಗೆ ಮಾತ್ರನೇ ಬೇಕು, ಅಬ್ರಾಡ್ಗಲ್ಲ. ಅಬ್ರಾಡಲ್ಲಿ ನಿಮಗೆ ಕಡಿಮೆ ಬಜೆಟ್ಗೆ ನೀವು ಓದ್ಬೋದು, ನೀವು ಡಾಕ್ಟರ್ ಆಗ್ಬೋದು. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಗೈಡ್ ಮಾಡ್ತೀವಿ. ಅಲ್ಲಿ ಈಗ ತುಂಬ ಜನ ವಿದ್ಯಾರ್ಥಿಗಳು ಕೂಡ ನನ್ನ MBBS ಆಗಬೇಕಂತ ಕನ್ಸ್ಕೊಂಡಿರ್ತಾರೆ, ಬಟ್ ನೀಟಲ್ಲಿ ಫೇಲ್ ಆಗಿರ್ತಾರೆ, ನೀಟ್ ಇಲ್ದಿರೋನಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಅವ್ರ ಕನಸು ನನಸಾಗ್ಬೋದು? ನೀಟು ಇಂಡಿಯಾಗೆ ಮಾತ್ರನೇ ಬೇಕು, ಅಬ್ರಾಡ್ಗಲ್ಲ. ಇವಾಗ FLG ಎಕ್ಸಾಮ್ ನೆಕ್ಸ್ಟ್ ಅಂತ ಬರಿತಾ ಇದೆ. ಇವಾಗ ಇಂಡಿಯಾದಲ್ಲಿ ಓದಿರೋರು ಆ ಎಕ್ಸಾಮ್ ಬರೀಬೇಕು, ಅಬ್ರಾಡಿಂದ ಬರೋರು ಆ ಎಕ್ಸಾಮ್ ಬರೀಬೇಕು. ಇವಾಗ MBBS ಆದಮೇಲೆ ನಾವು PGನೂ ನಾವೇ ಗೈಡ್ ಮಾಡ್ತೀವಿ. ನೀಟ್ ಇಲ್ಲಾಂದ್ರೇನು ಪರವಾಗಿಲ್ಲ, ನೀವು ಡಾಕ್ಟರ್ ಆಗ್ಬೋದು. Good afternoon everyone, this is Navneeta here from New Life Overseas. We are located in Bangalore. We are here to help the students who are wishing to pursue their dream to become a doctor. Whether you have a low NEET score or you have a low NEET budget or you have a budget which is less, don't worry, we are here to help you to become a doctor, not only a doctor, a successful doctor. For further information, please contact our website www.mbbsadmissionsinabroad.com or contact my number 8904203136. Thank you. ನಗರದ ಪೋಷಕರು ತಮ್ಮ ಮಕ್ಕಳ ಜೊತೆ ಬಂದು ಸೆಮಿನಾರ್ನಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ನ್ಯೂ ಲೀಫ್ ಓವರ್ಸೀಸ್ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು.